ಮೊದಲಿಗೆ ನಾವು ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಗೆ ನಾವು ಜೀವನದಲ್ಲಿ ಇಟ್ಕೋಬೇಕು. ನಮ್ಮ ಹೃದಯ ಒಳಗೆ ನಾವು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡಬೇಕು. ಅವ್ರು ಏನು ಹೇಳಿದ್ದಾರೆ ಅದರ ಪ್ರಕಾರ ನಾವು ಜೀವನ ಮಾಡಿ ತೋರಿಸಬೇಕು. ಯಾರು ರಸೂಲುಲ್ಲಾಹ್ಗೆ ಪ್ರೀತಿ ಮಾಡುತ್ತಾರೆ, ಯಾರು ರಸೂಲುಲ್ಲಾಹ್ ಪ್ರಕಾರ ಜೀವನ ಮಾಡುತ್ತಾರೆ, ಅವ್ರು ಹೇಳಿದ ಪ್ರಕಾರ ಯಾರು ಜೀವನದಲ್ಲಿ ನಡ್ಕೊಂಡು ಹೋಗುತ್ತಾರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಯನಿಂದ ಅಲ್ಲಾಹ್ ಆ ಭಕ್ತರಿಗೆ ಪ್ರೀತಿ ಮಾಡುತ್ತಾನೆ. ಈಗ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಪ್ರೀತಿ ಮಾಡಕ್ ಕುಂತಿದ್ದಾನೆ ಅಂದ್ರೆ ನಾವು ಎಷ್ಟು ಖುಷಿ ಪಡ್ಕೋಬೇಕು. ಪ್ರೀತಿಯ ಸಹೋದರರೇ, ಜೀವನದಲ್ಲಿ ನಮ್ಮ ಮೊದಲೇ ಪ್ರೀತಿ ಯಾವ್ದು ಇರಬೇಕು? ನಮ್ಮ ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯನ್ನು ಇರಬೇಕು. ಈಗ ನಮಗೆ ಪ್ರೀತಿ ಅಂತ ಗೊತ್ತಾಯ್ತು, ಎಲ್ಲಕ್ಕಿಂತ ಜಾಸ್ತಿ ನಾವು ನಮ್ಮ ಹುಜೂರಿಗೆ ನಾವು ಪ್ರೀತಿ ಮಾಡಬೇಕು. ಈಗ ನಮ್ಮ ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹದೀಸ್ ಮುಬಾರಕ ಇದೆ, ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ಹುಜೂರ್ ಹೇಳ್ತಾರೆ, ಅವ್ವಲು ಮಾ ಖಲಕಲ್ಲಾಹು ನೂರಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಡೀ ಜಗತ್ಗೆ ಸೃಷ್ಟಿ ಮಾಡೋದು ಮುಂಚೆ ನನ್ನ ಬೆಳಕಿಗೆ ಸೃಷ್ಟಿ ಮಾಡಿದ್ದಾನೆ. ಇನ್ನು ಜಗತ್ ಇದ್ದಿದ್ದಿಲ್ಲ, ನಕ್ಷತ್ರ, ಚಂದಪ್ಪ, ಸೂರ್ಯ, ಮೋಡಗಳು, ಈ ಆಕಾಶ ಏನಿದ್ದಿದ್ದಿಲ್ಲ. ಅದರದ ಮುಂಚೆನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಬೆಳಕನ್ನು ತಯಾರು ಮಾಡಿದ, ನೂರನ್ನು ತಯಾರು ಮಾಡಿದ. ಅದೇ ಬೆಳಕನಿಂದ, ಅದೇ ನೂರಿನಿಂದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುನ್ ಹೇಳಿ ಆಕಾಶಕ್ಕೆ ತಯಾರು ಮಾಡಿದ, ಸೂರ್ಯಗೆ ತಯಾರು ಮಾಡಿದ, ಚಂದಪ್ಪಗೆ ತಯಾರು ಮಾಡಿದ, ಈ ಬೆಳಕಿಗೆ ತಯಾರು ಮಾಡಿದ, ಈ ಜಗತ್ಗೆ ತಯಾರು ಮಾಡಿದ. ಇಷ್ಟೇ ಇಲ್ಲ, ಈ ಜಗತ್ ತಯಾರು ಮಾಡಿದ ನಂತರ ಒಂದು ನನ್ನ ಖಲೀಫಾ ಇರಬೇಕು, ನನ್ನ ಭಕ್ತ ಇರಬೇಕು, ಹಜರತ್ ಆದಮ್ ಅಲೈಹಿಸ್ಸಲಾಂಗೆ ಹುಟ್ಟಿಸಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮಣ್ಣಿನಿಂದ ತಯಾರು ಮಾಡಿದ ನಂತರ ಅದರ ಒಳಗೆ ಒಂದು ಬೆಳಕಿರಬೇಕಾಗಿತ್ತು, ನೂರಿರ್ಬೇಕಾಗಿತ್ತು. ಆ ನೂರು ಎಲ್ಲಾರು ಹುಡುಕಾಡಕ್ ಕುಂತಿದ್ರು. ಆ ನೂರು ಬ್ಯಾರೆ ಯಾರ್ದು ನೂರು ತಗೊಂಡಿಲ್ಲ, ಆ ಬೆಳಕು ಬ್ಯಾರೆ ಯಾರು ತಗೊಂಡಿಲ್ಲ. ನಮ್ಮ ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ನಮ್ಮ ಬೆಳಕನ್ನು ತಗೊಂಡು ಹಜರತ್ ಆದಮ್ ಅಲೈಹಿಸ್ಸಲಾಂನಲ್ಲಿ ಹಾಕಿದ್ದಾರೆ. ಅದೇ ಬೆಳಕಿನಿಂದ ಇಡೀ ಜಗತ್ತಿನಲ್ಲಿ ಜನರು ಬಂದಿದ್ದಾರೆ. ಅದೇ ಬೆಳಕಿನಿಂದ ಹಜರತ್ ಆದಮ್ ಅಲೈಹಿಸ್ಸಲಾಂನಲ್ಲಿ ಎಲ್ಲರೂ ಜನರಾಗಿದ್ದಾರೆ. ಪ್ರೀತಿಯ ಸಹೋದರರೇ, ಆ ಬೆಳಕು ಹೇಗೆ ಹಜರತ್ ಆದಮ್ ಅಲೈಹಿಸ್ಸಲಾಂ ಒಳಗೆ ಬರಬೇಕು? ಆ ಹಣಿದಲ್ಲಿ ಬೆಳಕಿತ್ತು. ಬರ್ತಾ ಬರ್ತಾ ಹಜರತ್ ಶೀಶ್ ಅಲೈಹಿಸ್ಸಲಾಂ, ಹಜರತ್ ಇದ್ರೀಸ್ ಅಲೈಹಿಸ್ಸಲಾಂ, ಹಜರತ್ ಮೂಸಾ ಅಲೈಹಿಸ್ಸಲಾಂ, ಹಜರತ್ ಈಸಾ ಅಲೈಹಿಸ್ಸಲಾಂ, ಹಜರತ್ ಯೂಸುಫ್ ಅಲೈಹಿಸ್ಸಲಾಂ, ಹಜರತ್ ಜಕರಿಯಾ ಅಲೈಹಿಸ್ಸಲಾಂ, ಎಲ್ಲಾ ನಬಿಗಳು ಹಣೆ ಬರಲಿ ಬರ್ತಾ 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 ಎಲ್ಲಿ ಬಂತು? ಹಜರತ್ ಅಬ್ದುಲ್ ಮುತ್ತಲೀಬ್, ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಜ್ಜರ ಹೆಸರಿದು ಹಜರತ್ ಅಬ್ದುಲ್ ಮುತ್ತಲೀಬ್. ಅವರು ಹಣೆ ಮೇಲೆ ಆ ಬೆಳಕನ್ನು ಬಂತು. ಬರೀ ಆ ಬೆಳಕನ್ನು ನೋಡಿ ಎಷ್ಟು ಜನರು ಪ್ರೀತಿ ಮಾಡ್ತಿದ್ರು ಹಜರತ್ ಅಬ್ದುಲ್ ಮುತ್ತಲೀಬ್ಗೆ. ಹಜರತ್ ಅಬ್ದುಲ್ ಮುತ್ತಲೀಬ್ಗೆ ಪ್ರೀತಿ ಮಾಡ್ತಿದ್ರು ಎಲ್ಲಾರು ಜನರು. ಇದಾಗಿ ನಂತರ ಪ್ರೀತಿಯ ಸಹೋದರರೇ, ಸೂರೆ ಫೀಲ್ ಅಂತ ಇದೆ, ನಿಮ್ಗೆ ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾವ ಸೂರ? ಅಲಂ ತರ ಕೈಫ ಫಅಲ ರಬ್ಬುಕ ಬಿ ಅಸ್ಹಾಬಿಲ್ ಫೀಲ್ ಅಲಂ ಯಜ್ಅಲ್ ಕೈದಹುಂ ಫೀ ತದಲೀಲ್ ವ ಅರ್ಸಲ ಅಲೈಹಿಂ ತೈರನ್ ಅಬಾಬೀಲ್ ತರ್ಮೀಹಿಂ ಬಿಹಿಜಾರತಿನ್ ಮಿನ್ ಸಿಜ್ಜೀಲ್ ಫಜಅಲಹುಂ ಕಅಸ್ಫಿನ್ ಮಅಕೂಲ್. ಈ ಸೂರ ಒಂದು ಆಣೆ ರಾಜ್ಕುಮಾರ್ ಬಗ್ಗೆ ಬಂದಿದೆ. ಸೂರ್ಯ ಫೀಲ್ ಅಂದ್ರೆ ಆಣೆದು ಬಗ್ಗೆ, ಹತ್ತಿ, ಎಲಿಫೆಂಟ್, ಹೀಗೆ ಅದರ ಬಗ್ಗೆ ಬಂದಿದೆ. ರಾಜ್ಕುಮಾರ ಬಹಳಷ್ಟು ಆನೆಗಳು ತಗೊಂಡು ಬಂದಿದ್ದ. ಎದಕ್ ಬಂದಿದ್ದ? ಖಾನಾ ಕಾಬವನ್ನು ಬೆಳೆಸಕ್ ಬಂದಿದ್ದ. ಅಬ್ರಾಹ್ ರಾಜ್ಕುಮಾರ. ಆ ರಾಜ್ಕುಮಾರ ಹೆಸರೇನು? ಅಬ್ರಾಹ್. ಯಾಕೆಂದ್ರೆ ಎಲ್ಲಾರು ಜನರು ಅಬ್ರಾಹ್ ರಾಜ್ಕುಮಾರಕ್ಕಿಂತ ಜಾಸ್ತಿ ಖಾನಾ ಕಾಬಾಗೆ ಗೌರವ ಮರ್ಯಾದೆ ಕೊಡ್ತಿದ್ರು. ಖಾನಾ ಕಾಬಾಗೆ ಜೀವಿತಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ರು, ಇಬಾದತ್ ಮಾಡ್ತಿದ್ರು ಖಾನಾ ಕಾಬಾಗೆ. ಅಬ್ರಾಹ್ ರಾಜ್ಕುಮಾರ್ ಏನ್ ಮಾಡಿದ? ಎಲ್ಲಾರು ನನಗೆ ಬಿಟ್ಟು ಬರೀ ಅಲ್ಲೇ ಇಬಾದತ್ ಮಾಡ್ಕೊಂತಾರ, ಅಲ್ಲೇ ಹೋಗಿ ಕುಂತಾರ, ನಾನು ಆ ಖಾನಾ ಕಾಬಾಗ್ ನಾ ಬೆಳೆಸ್ಬೇಕು, ಜಗತ್ನನ್ನ ಇಡಬಾರ್ದು, ಇದು ಖಾನಾ ಕಾಬಾನ ಹೆಂಗಾರ ಮಾಡಿ ಖಾನಾ ಕಾಬಾಗ್ ನಾ ಬೆಳೆಸ್ಬೇಕು ಅಂತ ನಿಯತ್ ಮಾಡ್ಕೊಂಡ ಅಬ್ರಾಹ್ ರಾಜ್ಕುಮಾರ್. ಹಜರತ್ ಅಬ್ದುಲ್ ಮುತ್ತಲೀಬ್ ಎಲ್ಲಾ ಜನರಿಗೆ ಕರ್ಕೊಂಡು ಗುಡ್ಡ, ಸಬೀರ್ ಅಂತ ಒಂದು ಗುಡ್ಡ ಇದೆ, ಆ ಗುಡ್ಡದ ಮೇಲೆ ಕರ್ಕೊಂಡು ಹೋದ್ರು. ಹೇಗೆ ಗುಡ್ಡದ ಮೇಲೆ ತಗೊಂಡು ಹೋಗಬೇಕಿತ್ತು, ಹಜರತ್ ಅಬ್ದುಲ್ ಮುತ್ತಲೀಬ್ ಹಣೆನಿಂದ ಆ ಬೆಳಕು ಖಾನಾ ಕಾಬಾ ಮೇಲೆ ಬಿತ್ತು. ಎಲ್ಲಾ ಖಾನಾ ಕಾಬಾ ಸುಂದರವಾದ ಬೆಳಕನ್ನು ಕಾಣಕೊಂತಿದೆ. ಹಜರತ್ ಅಬ್ದುಲ್ ಮುತ್ತಲೀಬ್ ಹೇಳಿದ್ರು, ಈ ನನ್ನ ಹಣೆ ಮೇಲಿರುವ ಬೆಳಕು ಖಾನಾ ಕಾಬಾ ಬೆಳೆದು ಅರ್ಥ ಏನಂದ್ರೆ ನಾವು ಯಾವತ್ತೂ ಸೋಲೋದಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಖಾನಾ ಕಾಬಾಗೆ ರಕ್ಷಣೆ ಮಾಡುತ್ತಾನೆ. ಖಾನಾ ಕಾಬಾಗೆ ಯಾರು ಬೆಳೆಸೋದಿಲ್ಲ. ನನ್ನ ಬೆಳಕು ಖಾನಾ ಕಾಬಾಲೆ ಮಿದ್ದಿದೆ ಅಂದ್ರೆ ಇದು ನನಗೆ ಮೆಸೇಜ್ ಬರಾಕ್ ಕುಂತಿದೆ. ಹಜರತ್ ಅಬ್ದುಲ್ ಮುತ್ತಲೀಬ್ ಎಲ್ಲಾ ಜನರಿಗೆ ಹೇಳಿದ್ರು. ಅದು ಹೋಗೋದ ಮುಂಚೆ ಹಜರತ್ ಅಬ್ದುಲ್ ಮುತ್ತಲೀಬ್ನ ಒಂಟಿಗಳು ಅಬ್ರಾ ರಾಜ್ಕುಮಾರನ ಸೇನೆಗಳು ಹಿಡ್ಕೊಂಡು ಬಂದಿದ್ರು. ಹಜರತ್ ಅಬ್ದುಲ್ ಮುತ್ತಲೀಬ್ ಅಬ್ರಾ ರಾಜ್ಕುಮಾರ್ ಮನೆಯಲ್ಲಿ ಬಂದ್ರು. ಎದಕ್ಕೆ ಬಂದ್ರು? ಒಂಟಿವನ್ನು ಹಿಡ್ಸ್ಕೊಳಕ್ ಬಂದಿದ್ರು. ಅಬ್ರಾ ರಾಜ್ಕುಮಾರ ಕುರ್ಸಿ ಮೇಲೆ ಕುಂತಿದ್ದಾನ. ರಾಜ್ಕುಮಾರ್ ಆ ಕುರ್ಸಿ ಮೇಲೆ ಕುಂತಿದ್ದಾನ. ಹಜರತ್ ಅಬ್ದುಲ್ ಮುತ್ತಲೀಬ್ ಬರಾಕ್ ಕುಂತಿದ್ದ. ಆದ್ರೆ ರಾಜ್ಕುಮಾರಗಳು ಬೇರೆ ಯಾರು ಜನರಿಗೆ ಸಿಪಾಯಿಗಳ ಮುಂದೆ ಯಾರು ಜನರು ನಿಂದ್ರಂಗಿಲ್ಲ. ಗೌರವ ಮರ್ಯಾದೆಗಾಗಿ ರಾಜ್ಕುಮಾರ್ ಇರ್ತಾರ ಅವರು. ಯಾರು ಬರ್ರಿ ಬಿಡಿ, ನಾನು ರಾಜ್ಕುಮಾರ್ ಅಂತಾರ ಅವರು. ಯಾರ ಜನರ ಮೇಲೆ ಎದ್ದು ನಿಂತಿರ್ತಿದ್ಲ, ಯಾರಿಗೆ ಗೌರವ ಮರ್ಯಾದೆ ಕೊಡ್ತಿದ್ದಿಲ್ಲ. ಹಜರತ್ ಅಬ್ದುಲ್ ಮುತ್ತಲೀಬ್ ಹೇಗೆ ರಾಜ್ಕುಮಾರ್ಗೆ ಭೇಟಿ ಆಗಾಕ ಬಂದಿದ ನಂತರ ಅಬ್ದುಲ್ ಮುತ್ತಲೀಬ್ ಅವರು ಹೇಗೆ ಸಮೀಪ ಬರಬೇಕು, ಅಬ್ರಾ ರಾಜ್ಕುಮಾರ ಹಜರತ್ ಅಬ್ದುಲ್ ಮುತ್ತಲೀಬಿನ ಮುಖ ನೋಡಿ ಎದ್ದು ನಿಂತ ಕುರ್ಸಿ ಮೇಲೆ. ಗೌರವಗಾಗಿ ಎದ್ದು ನಿಂತ ಹೇಳಿದ, ಅಯ್ಯ ಅಬ್ದುಲ್ ಮುತ್ತಲೀಬ್ ಇಲ್ಲೇ ಕುಂದರಿ ನೀವು.
ಅಯ್ಯ ಅಬ್ದುಲ್ ಮುತ್ತಲಿಬ್ ಇಲ್ಲಿ ಎದಕ್ ಬಂದಿದ್ದೀರಾ, ನೀವೇ ಹೇಳಿದ್ರೆ ನಾನೇ ಬರ್ತಿದ್ಯಾ. ಹಜರತ್ ಅಬ್ದುಲ್ ಮುತ್ತಲಿಬ್ ಹೇಳಿದ್ರು, ನಾನು ಬರೋದ್ ಕಾರಣ ಏನೆಂದರೆ ನಿಮ್ಮ ಸಿಪಾಯಿಗಳು ನನ್ನ ಒಂಟಿಗಳನ್ನು ಹಿಡ್ಕೊಂಡು ಬಂದಿದ್ದಾರ, ಆ ಒಂಟಿಗಳು ನನ್ಗೆ ಬಿಟ್ಟಿದ್ರೆ ಸಾಕು, ನೀನು ನನ್ನ ಒಂಟಿಗಳು ನನಗೆ ಕೊಟ್ಟು ಬಿಡು. ಅವಾಗ ಅಬ್ರಾ ರಾಜ್ಕುಮಾರ ನಕ್ಕೊಂತ ಹೇಳಿದ್ದ, ಒಂಟಿಗಾಗಿ ಬಂದಿದ್ದೀರಾ ನನ್ನ ಕಡೆ, ನಾನೇ ತಿಳ್ಕೊಂಡಿದ್ದ ಖಾನಾ ಕಾಬಾ ಬಗ್ಗೆ ಏನಾದ್ರೆ ಮಾತಾಡಕ್ ಬಂದಿರಬಹುದು, ಅದಕ್ಕೆ ಏನಾದ್ರು ರಕ್ಷಣೆ ಮಾಡಕ್ ನೀವು ಬಂದಿರಬಹುದು, ಮಾತುಕತೆ ಮಾಡಕ್ ಬಂದಿರಬಹುದು. ಅವಾಗ ಹಜರತ್ ಅಬ್ದುಲ್ ಮುತ್ತಲಿಬ್ ಹೇಳಿದ್ರು, ಆ ಖಾನಾ ಕಾಬಾ ಮನಿ ನಂದು ಮನಿ ಅಲ್ಲ, ಆ ಖಾನಾ ಕಾಬಾ ಮನಿ ಇಡೀ ಜಗತ್ತಿನ ಜನರದು ಮನಿ ಅಲ್ಲ, ಆ ಅಲ್ಲಾ ರಬ್ಬುಲ್ ಇಜ್ಜತಿನ ಪ್ರಾರ್ಥನೆ ಮನಿ. ಅಲ್ಲಾ ರಬ್ಬುಲ್ ಇಜ್ಜತ್ ಖಾನಾ ಕಾಬಾ ರಕ್ಷಣೆ ಮಾಡುತ್ತಾನೆ, ನಾವು ಮಾಡೋದು ಅವಶ್ಯಕತೆ ಇಲ್ಲ. ಅಲ್ಲಾ ರಬ್ಬುಲ್ ಇಜ್ಜತ್ನೇ ಖಾನಾ ಕಾಬಾದ ರಕ್ಷಣೆ ಮಾಡುತ್ತಾನೆ. ಇಷ್ಟು ಹೇಳಿ ಒಂಟಿಗಳು ತಗೊಂಡು ಹೋಗಿದ್ರು ಹಜರತ್ ಅಬ್ದುಲ್ ಮುತ್ತಲಿಬ್ರು. ಹೋಗಿದ ನಂತರ ಅಬ್ರಾ ರಾಜ್ಕುಮಾರ ಎಷ್ಟೋ ಸೈನಿಕರಿಗೆ ತಗೊಂಡು ಬಂದು, ದೊಡ್ಡವಾದ ಆನೆಗಳು ತಗೊಂಡು ಬಂದು ಖಾನಾ ಕಾಬಾಗೆ ಬೆಳೆಸಾಕ ಬಂದಿದ್ರ. ಆದ್ರೆ ನೋಡ್ರಿ ಪ್ರೀತಿಯ ಸಹೋದರರೇ, ಇಲ್ಲಿ ನೋಡಿದ ರಾಜ್ಕುಮಾರಗಳು ಎಷ್ಟು ಸಾವಿರಾರು ಸೇನೆಗಳಿಗೆ ತಗೊಂಡು ದೊಡ್ಡವಾದ ಆನೆಗಳನ್ನು ತಗೊಂಡು ಖಾನಾ ಕಾಬಾಗೆ ಬೆಳೆಸಾಗ ಬಂದಿದ್ದಾನೆ. ಮುಖದ್ದಸವಾದ ಮನಿ, ಇಡೀ ಜಗತ್ತಿನಲ್ಲಿ ಸುಂದರವಾದ ಮನಿ, ಇಡೀ ಜಗತ್ತಿನಲ್ಲಿ ಪುಣ್ಯವಂತ ಪವಿತ್ರವಾದ ಮನಿ ಖಾನಾ ಕಾಬಾ ಮನಿಗೆ ಬೆಳೆಸಾಕ ಬಂದಿದ್ದಾನೆ. ಆದ್ರೆ ರಕ್ಷಣೆ ಯಾರು ಮಾಡಕ್ ಕುಂತಿದ್ದಾರೆ? ಅಲ್ಲಾ ರಬ್ಬುಲ್ ಇಜ್ಜತ್ ಮಾಡಕ್ ಕುಂತಿದ್ದಾನೆ. ಎದರಿನಿಂದ ಮಾಡಕ್ ಕುಂತಿದ್ದಾನೆ? ಏನ್ ಜನರಿನಿಂದ ಇಲ್ಲ, ಬರೀ ಪಕ್ಷಿಗಳಿಂದ. ಯಾವುದು ಪಕ್ಷಿ? ತೈರನ್ ಅಬಾಬೀಲ್. ಅಬಾಬೀಲ್ ಅನ್ನುವ ಪಕ್ಷಿಗಳು ಇದೆ. ಇವತ್ತಿಗಾಗಿ ಸೌದಿ ಕಂಟ್ರಿ ಅರಬ್ನಲ್ಲಿ ಹೋಗಿ ಮಕ್ಕಳನ್ನು ನೋಡ್ರಿ, ಇವತ್ತಿಗಾಗಿ ಆ ಪಕ್ಷಿಗಳನ್ನು ನಮಗೆ ಕಂಡು ಬರುತ್ತದೆ. ಆ ಪಕ್ಷಿಗಳು ಎಷ್ಟೋ ಹಜ್ಜಾತ್ ಗ್ರಾಮ್ ಹಾಜಿಗಳು ನೋಡಿ ಬರುತ್ತಾರೆ. ಆ ಪಕ್ಷಿಗಳು ಎದರಿಂದ ಬಂದ್ರು, ಹೇಗೆ ಬಂದ್ರು? ಇಲ್ಲಿ ನೋಡಿದ್ರೆ ರಾಜ್ಕುಮಾರ ಬರಾಕ್ ಕುಂತಾನೆ ಎಲ್ಲ ಸಿಪಾಯಿಗಳು ಕರ್ಕೊಂಡು. ಅಲ್ಲಾ ರಬ್ಬುಲ್ ಇಜ್ಜತ್ ಆ ಪಕ್ಷಿಗಳು ತೈರನ್ ಅಬಾಬೀಲ್ ವಅರಸಲ ಅಲೈಹಿಂ ತೈರನ್ ಅಬಾಬೀಲ್, ಎಲ್ಲ ಗುಂಪಾಗಿ ಪಕ್ಷಿಗಳು ಖಾನಾ ಕಾಬೆ ಮೇಲೆ ಬಂದ್ರು. ಏನ್ ತಗೊಂಡ್ ಬಂದ್ರು? ವಅರಸಲ ಅಲೈಹಿಂ ತೈರನ್ ಅಬಾಬೀಲ್ ತರ್ಮೀಹಿಂ ಬಿಹಿಜಾರತಿನ್ ಮಿನ್ ಸಿಜ್ಜೀಲ್. ಇವತ್ತು ಪಕ್ಷಿಗಳಿಗೆ ಹೊಡೆಯೋದು ಜಾಸ್ತಿ ಏನು ದೊಡ್ಡವಾದ ಮಾತಲ್ಲ. ಏನಾದ್ರೆ ಗುರಿಯಲ್ಲಿ ತಗೊಂಡು ಹೊಡೀರಿ, ಗನ್ ತಗೊಂಡು ಹೊಡೀರಿ, ಎಲ್ಲೇ ಎರಡು ಬಾಳ ಆಗ್ತಿತ್ತು, ಕೈಯಲ್ಲಿ ಹಿಡಿದಿದ್ರೆ ಸಾಯ್ತಿದ್ದು ಹಿಚ್ಕಿದ್ರೆ. ಆದ್ರೆ ಪಕ್ಷಿಗಳು ದೊಡ್ಡವಾದ ಆನೆಗಳಿಗೆ ಸಾಯಿಸಾಕ್ ಕುಂತಿದಾವ. ಯಾವ ರೀತಿ? ವಅರಸಲ ಅಲೈಹಿಂ ತೈರನ್ ಅಬಾಬೀಲ್, ಎಲ್ಲಾ ಪಕ್ಷಿಗಳು ಬಂದಿದ್ದಾವ. ಕಾಲಿನಲ್ಲಿ ಸಣ್ಣ ಸಣ್ಣವಾದ ಕಲ್ಲುಗಳನ್ನು ತಗೊಂಡು ಬಂದಿದ್ದಾರ, ಸಣ್ಣ ಸಣ್ಣವಾದ ಕಲ್ಲುಗಳು. ಆ ನೋಡೋದಕ್ಕೆ ಸಣ್ಣವಾದ ಇದೆ ಕಲ್ಲುಗಳು. ವಅರಸಲ ಅಲೈಹಿಂ ತೈರನ್ ಅಬಾಬೀಲ್ ತರ್ಮೀಹಿಂ ಬಿಹಿಜಾರತಿನ್ ಮಿನ್ ಸಿಜ್ಜೀಲ್. ಆ ಗುಡ್ಡದ ಮೇಲಿಂದ ಹೇಗೆ ಸಣ್ಣ ಸಣ್ಣವಾದ ಕಲ್ಲು ತಗೊಂಡು ಬರಾಕ್ ಕುಂತಿದ್ದಾರೆ. ನೋಡೋದಕ್ಕೆ ಸಣ್ಣ ಸಣ್ಣವಾದ ಕಲ್ಲಿದೆ, ಯಾರಾದ್ರೆ ಹೊಡೆದಿದ್ರೆ ಜಾಸ್ತಿ ಹೊಡ್ತಾನೆ ಬೆಳಂಗಿಲ್ಲ. ಆದ್ರೆ ಅಲ್ಲಾ ರಬ್ಬುಲ್ ಇಜ್ಜತ್ ಕಳಿಸಿದ್ದಾನೆ. ಅಲ್ಲಾ ರಬ್ಬುಲ್ ಇಜ್ಜತ್ ಯಾರ ಮ್ಯಾಡೆ ರಹಿಮತನ ದೃಷ್ಟಿ ಹಾಕುತ್ತಾನೆ, ಅದು ಶಕ್ತಿನ ಬೇರೆ ಇದೆ. ಈ ಪಕ್ಷಿಗಳಿಗೆ ಕಳಿಸಿದಾನ ಅಂದ್ರೆ ಜನರಿನ ಕಣ್ಣಿನ ಮೇಲೆ ಏನ್ ಬೀಳಾಕ್ ಕುಂತಿದೆ? ಸಣ್ಣವಾದ ಕಲ್ಲಿದೆ. ಆದ್ರೆ ಕಲ್ಲು ಸಣ್ಣವಾದಲ್ಲ ಪ್ರೀತಿಯ ಸಹೋದರರೇ. ವಅರಸಲ ಅಲೈಹಿಂ ತೈರನ್ ಅಬಾಬೀಲ್ ತರ್ಮೀಹಿಂ ಬಿಹಿಜಾರತಿನ್ ಮಿನ್ ಸಿಜ್ಜೀಲ್. ಆ ಎಲ್ಲಾ ಪಕ್ಷಿಗಳು ಆ ಆಣಿ ಮೇಲೆ, ಆ ರಾಜ್ಕುಮಾರ ಮೇಲೆ ಎಲ್ಲ ಕಲ್ಲು ಬೆಳೆಸಾಕ್ ಕುಂತಿದ್ರು. ಆ ಕಲ್ಲು ತರ್ಮೀಹಿಂ ಬಿಹಿಜಾರತಿನ್ ಮಿನ್ ಸಿಜ್ಜೀಲ್ ಫಜಅಲಹುಂ ಕಅಸ್ಫಿನ್ ಮಾಕೂಲ್. ಯಾವ ರೀತಿ ಆಯ್ತು? ಆ ಹೇಗೆ ಒಂದು ಕಲ್ಲು ತಳಗ್ ಬೀಳ್ತಿತ್ತು, ಎಲ್ಲ ಆನೆಗಳು ತುಂಡು ತುಂಡಾಗಿ ಖೈಮಾ ಆಗ್ತಿತ್ತು. ವಅರಸಲ ಅಲೈಹಿಂ ತೈರನ್ ಅಬಾಬೀಲ್ ಫಜಅಲಹುಂ ಕಅಸ್ಫಿನ್ ಮಾಕೂಲ್. ಎಲ್ಲ ತುಂಡು ತುಂಡು ಚೂರು ಚೂರು ಆಗ್ತಿತ್ತು. ಬರೀ ಒಂದು ಕಲ್ಲು ಬಿದ್ದಿದ್ರೆ ಆಣಿ ಮೇಲೆ ಎಂತದು ಶಕ್ತಿವಂತ ಕಲ್ಲಿರಬಹುದು ಅದು. ಆದ್ರೆ ಪ್ರೀತಿಯ ಸಹೋದರ ರಾಜ್ಕುಮಾರ ಏನ ಹಾಲಾಕಾದ, ಸರ್ವನಾಸಾದ. ಖಾನಾ